ನೋಡಿ, ಉದಯಳು ಸ್ವಲ್ಪ ಹಣವನ್ನು ಮುದ್ದತ್ತಿನ ಠೇವಣಿಯಲ್ಲಿ ಇಟ್ಟಿದ್ದಾಳೆ. ಶೇಕಡ 10 ದರದಲ್ಲಿ 2.12 ವರ್ಷ ಅವಧಿಗೆ ರೂಪಾಯಿ 3,250 ಬಡ್ಡಿ ಬರುತ್ತದೆ. ಅವಳು ಠೇವಣಿ ಇಟ್ಟಿರುವ ಹಣ ಎಷ್ಟು, ಅಸಲು ಎಷ್ಟು ಅಂದಂಗ ಮಾಡೋದಾತರ ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತನು. ಲಕ್ಷ ಕೊಟ್ಟು ನೋಡ್ರಿ, ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಗೊತ್ತಾಗ್ತದೆ. ಅಸಲು ಕಂಡು ಹಿಡಿದು ಮತ್ತು ಕೊಟ್ಟಾಗ ಬಡ್ಡಿ ಕೊಟ್ಟಾಗ, ಇದು ಬಡ್ಡಿ ಕೊಟ್ಟಾಗ ಅಸಲು ಕಂಡು ಹಿಡಿಯೋದ ಮಾಡಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ನಾ ತಿಳಿಸ್ನು. ಯಾಕಂದ್ರೆ ನೀವು ಆದಷ್ಟು ಬೇಗನೆ ಗಣಿತಗಳನ್ನು ಮಾಡಿ ನೀವು ವಿಡಿಯೋ ಕಡೆ ನೋಡ್ರಿ, ನಾ ಹೆಂಗೆ ತಿಳಿಸ್ತೀನಿ ನೋಡ್ರಿ. ಇಲ್ಲೇ ದರ ಬರೋಬ್ಬರಿ ಶೇಕಡ 10, ಅವಧಿ ಬರೋಬ್ಬರಿ 2 4 5 ವರ್ಷ 5 ವರ್ಷ. ಇದು ಬಡ್ಡಿ ಅದ, ಇದು ಸರಳ ಬಡ್ಡಿ ಅಂದ್ರೆ ಒಂದೇ, ಬಡ್ಡಿ ಅಂದ್ರೆ ಒಂದೇ. ಬಡ್ಡಿ ಬರೋಬ್ಬರಿ 3,250 ರೂಪಾಯಿ. ಕೇಳಿದ್ದೇನವರು ಅಸಲು ಬರೋಬ್ಬರಿ ಎಷ್ಟು, ಅಸಲು ಬರೋಬ್ಬರಿ ಎಷ್ಟು. ಅಸಲು ಸೂತ್ರ ಮೊದಲು ಹಚ್ಕೋರಿ. ಅಸಲು ಗುಂಡ್ಲೆ ಅಸಲು ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ. ಬಡ್ಡಿ ಸರಳ ಬಡ್ಡಿ ಅಂದ್ರೆ ಒಂದೇ, ಬಡ್ಡಿ ಅಂದ್ರೆ ಒಂದೇ. ಅವಧಿ ಗುಂಡ್ಲೆ ದರ, ಅವಧಿ ಗುಂಡ್ಲೆ ದರ. ಇದು ನೆನ್ಪಿಟ್ಕೋಬೇಕು ನೀವು. ಈ ಸೂತ್ರ ನೆನ್ಪಿಟ್ಕೊಂಡ್ರೆ ಮುಗೀತು. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಎಷ್ಟದ, 3,250 ಬಡ್ಡಿ ಅದ. ಆಮೇಲೆ ಇದು ಎಷ್ಟದ, ಅವಧಿ ದರ. ಅವಧಿ ಭಿನ್ನ ರಾಶಿ ಒಳಗದ. ಭಿನ್ನ ರಾಶಿ ಒಳಗಿತ್ತು ಅಂದ್ರೆ 5 2 ಅಂಶ ಇದ್ದದ್ದು ಮ್ಯಾಲೆ 2 ಆಗ್ತದ, ತೆಳಗೆ 5 ಆಗ್ತದ. ನೆನ್ಪಿಟ್ಕೊ. ದರ ಎಷ್ಟದ, 10 ನೋಡ್ರಿ. ಹಿಂಗೆ ತಿಳ್ಕೊಬೇಕು. ಈ ಪೂಜೋತು 5 1 5 2 ನೋಡ್ರಿ. ಈಗ ಎಷ್ಟಾಗ್ತದ ಬಡ್ಡಿ ನೋಡ್ರಿ. 3,250ಕ್ಕೆ 3,250 ಗುಂಡ್ಲೆ ಈ 2 4ರಲ್ಲಿ ಗುಣಾಕಾರ ಮಾಡಿ. 4 4 5 22, 4 2 8 2 10, 4 3 12 13. ಇದ್ರದ್ದು ಎಷ್ಟು ಬಂತು ಅಸಲ, 13,000 ರೂಪಾಯಿ ಅಸಲು ಬಂತು. 13,000 ಆನ್ಸರ್. ಅಸಲು ಬರೋಬ್ಬರಿ 13,000 ನೋಡಿ. ಇಷ್ಟು ನಿಮ್ದು ಉತ್ತರ ಬಂದೈತ, ಕರೆಕ್ಟ್ ಹಾಕೊಡ್ರಿ. ಯಾವುದೇ ಗಣಿತ ಮನುಷ್ಯಾಗ ಏನದ ಸೂತ್ರ ಗುರ್ತಾತು, ಎಲ್ಲ ಲೆಕ್ಕಗಳು ಬಂದ್ಬಿಡ್ತಾವ. ತಿಳಿತಲ್ಲ. ಗೆರೆ ಹೊಡೆಯಲು ಫರ್ಕ್ ಆಗಿರ್ತಾವ. ಒಳಗೊಮ್ಮೆ ಕಡ್ತ ಹೊಡೆದಿರಂಗಿಲ್ಲ, ಕಡ್ತ ಹೊಡ್ಕೋರಿ. ಒಳಗೊಮ್ಮೆ ಹೆಂಗೊಮ್ಮೆ ಕಡ್ತ ಹೊಡಿಲಾರ್ದ ಸುಮ್ಮ ಅಂಕಿ ಇಟ್ಟಿರ್ತೀವಿ ನಾವು. 1-2 ವಿಡಿಯೋದಾಗ ಆಗ್ಯಾವ ಹಿಂದ ನೋಡ್ರಿ. ಮುಂದಿನ ಗಣಿತ ಮಾಡ್ರಿ, ಚಂದಂಗೆ ಬಿಡಿಸ್ರಿ. ಮಾತ್ರ ಕೊಟ್ಟಾಗ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಸೋದ. ಈಗ ಸೂತ್ರ ತಿಳಿಸಿನು ಮಾಡ್ರಿ ಮುಂದಿನ ಗಣಿತ.